ನಮಸ್ತೆ ಎಲ್ರಿಗೂ. ಗೃಹಲಕ್ಷ್ಮಿ ಅಪ್ಡೇಟ್ ಏನು ಅಂತ ತುಂಬ ಜನ ಕೇಳ್ತಾ ಇದ್ರು. 12ನೇ ಕಂತಿನ ಹಣ ಯಾವಾಗ ಬರುತ್ತೆ, 13ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ತುಂಬ ಜನ ಕಮೆಂಟ್ಸ್ ಮಾಡ್ತಿದ್ದಾರೆ. ಕೆಲವರು ಸರ್ಕಾರಕ್ಕೆ ಬೈತಾ ಇದ್ದಾರೆ, ಯಾವಾಗ ಕೊಡ್ತೀರಾ, ಬರೀ ಇದನ್ನೇ ಹೇಳ್ತಾ ಇದ್ದೀರಾ ಅಂತ. ಸೊ ಅವ್ರಿಗೆಲ್ಲ ಒಂದು ಗುಡ್ ನ್ಯೂಸ್ ಅಂತ ಕೂಡ ಹೇಳ್ಬೋದು. ಯಾಕಂದರೆ 12ನೇ ಕಂತಿನ ಹಣ ಏನಿದೆ, ಜುಲೈ ಮಂತಿನ ಹಣ ರಿಲೀಸ್ ಆಗ್ತಾ ಇದೆ. ಇವತ್ತು ಕೂಡ ಕೆಲವ್ರಿಗೆ ಆಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಯಾಕಂದರೆ ಅಕ್ಟೋಬರ್ 2 ಗೌರ್ಮೆಂಟ್ ಹಾಲಿಡೇ ಇತ್ತು. ಸೊ ಅವತ್ತು ಸರ್ಕಾರಿ ರಜೆ ದಿನ ಇರೋದ್ರಿಂದ ನಿನ್ನೆ ಪ್ರೋಸೆಸ್ ಆಗಿಲ್ಲ. ಕೆಲವರಿಗೆ ಆಲ್ರೆಡಿ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಅಮೌಂಟ್ ಬಂದು DBT ಮುಖಾಂತರ ಇವತ್ತು ರಿಲೀಸ್ ಮಾಡಿದ್ದಾರೆ ಅನ್ನೋ ಅಪ್ಡೇಟ್ ಕೂಡ ಇದೆ. ಸೊ ಕೆಲವರಿಗೆ ಅಮೌಂಟ್ ಆಲ್ರೆಡಿ ಬಂದಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಇನ್ನು ಕೆಲವರಿಗೆ ಈ ವಾರದಲ್ಲಿ ಅಂದರೆ ಅದನ್ನೇನಾಗುತ್ತೆ, ಜಿಲ್ಲಾವಾರು ಅಂದರೆ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಅಮೌಂಟ್ನ ರಿಲೀಸ್ ಮಾಡ್ತಾ ಹೋಗ್ತಾರೆ. ಓಕೆನಾ, ಬಂಚ್ ಅಂತ ಇರುತ್ತೆ. DBT ಮುಖಾಂತರ ಆಟೋಮೆಟಿಕ್ ಆಗಿ DBT ಮುಖಾಂತರ ಹಣನ ರಿಲೀಸ್ ಮಾಡ್ಕೊಂಡು ಹೋಗ್ತಾರೆ. ಓಕೆನಾ, ಸೊ ಜುಲೈ ಮಂತಿನ ಹಣ, ಬರೀ ಜುಲೈ ಮಂತಿನ ಹಣ ಮಾತ್ರ ರಿಲೀಸ್ ಆಗ್ತಿದೆ. ಆಗಸ್ಟ್ ಯಾವಾಗ ಅಂತ ಇನ್ನೂ ಹೇಳಿಲ್ಲ. ಅವರು ಏನಂತ ಹೇಳಿದ್ರು, ಮಹಿಳಾ ಮತ್ತು ಮಕ್ಕಳ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಏನಂತ ಹೇಳಿದ್ರು, ಫಸ್ಟ್ ನಾವು ಜುಲೈ ಹಣನ ರಿಲೀಸ್ ಮಾಡ್ತೀವಿ, ಅದಾದ ಒಂದು ವಾರದ ನಂತರ ನಾವು ಆಗಸ್ಟ್ ಹಣನ ರಿಲೀಸ್ ಮಾಡೋ ಪ್ಲಾನಲ್ಲಿ ಇದೆ. ಬಟ್ ಆದರೆ ಅವರು ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಹಣ ರಿಲೀಸ್ ಆಗಿದೆ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಅಂತ ಕೂಡ ಹೇಳಿದ್ರು. ಸೊ ಇಲ್ಲೇನಾಗ್ತಿದೆ, ಸರ್ಕಾರಕ್ಕೆ ಒಂದು ಬರ್ಡನ್ ಕೂಡ ಆಗ್ತಿದೆ. ಇಷ್ಟು ಹಣ ಒಟ್ಟಿಗೆ ಕೋಟಿಗಟ್ಟಲೆ ಹಣನ ಒಟ್ಟಿಗೆ ರಿಲೀಸ್ ಮಾಡಬೇಕು, ಇದು ಸರ್ಕಾರಕ್ಕೆ ಒಂದು ಹೊರೆ ಕೂಡ ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಫಸ್ಟ್ ಜುಲೈ ಮಂತಿನ ಹಣ ರಿಲೀಸ್ ಮಾಡ್ತೀವಿ, ಆಗಸ್ಟ್ ಮಂತಿನ ಹಣ ಆಮೇಲೆ ಒಂದು ವಾರ ಆದಮೇಲೆ ರಿಲೀಸ್ ಮಾಡ್ತೀವಿ, ಸೆಪ್ಟೆಂಬರ್ ಮಂತ್ ಹಣ ಕೂಡ ರಿಲೀಸ್ ಮಾಡಬೇಕಾಗುತ್ತೆ. ಕರೆಕ್ಟ್ ಅಲ್ವಾ? ಅದಕ್ಕೆ ಅವ್ರು ಅಂತ ಹೇಳ್ತಾರೆ, ಫಸ್ಟು ಯಾವುದೇ ಒಂದು ಎಂಪ್ಲಾಯ್ ಆಗಿರ್ಬೋದು ಅಥವಾ ಯಾವುದೇ ಒಂದು ನೀವು ಸಿಸ್ಟಮ್ ತೊಗೊಂಡ್ರು ಫಸ್ಟು ಕೆಲಸ ಮಾಡಬೇಕು, ಆಮೇಲೆ ಸಂಬಳ. ಅಂದರೆ ಒಂದು ತಿಂಗಳ ಮುಗಿದ ನಂತರ ನೆಕ್ಸ್ಟ್ ತಿಂಗಳಲ್ಲಿ ಅಲ್ವಾ ಕೊಡೋದು, ಇದು ಅಲ್ವಾ ಬ್ಯಾಂಕಿಂಗ್ ವ್ಯವಸ್ಥೆ. ಹಾಗಾಗಿ ಸೆಪ್ಟೆಂಬರ್ ಆಗಲಿ, ಅದಾದಮೇಲೆ ಅಕ್ಟೋಬರ್ ರಿಲೀಸ್ ಮಾಡ್ತೀವಿ ಅಂತ ಹೇಳಿದರು. ಸೊ ಇವಾಗ ಅಕ್ಟೋಬರ್ ಸ್ಟಾರ್ಟ್ ಆಗಿದೆ, ನೋಡೋಣ ಜುಲೈದು ರಿಲೀಸ್ ಈ ವಾರ ಎಲ್ರಿಗೂ ಸೇರುತ್ತೆ ಅಂತ ಕೂಡ ಹೇಳಿದ್ದಾರೆ. ಕೆಲವೊಂದು ಜಿಲ್ಲಾವಾರು ರಿಲೀಸ್ ಮಾಡ್ತಿರೋದ್ರಿಂದ ಕೆಲವರಿಗೆ ಇವತ್ತು ಬಂದಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಕೆಲವರಿಗೆ ನಾಳೆ ನಾಡಿದ್ದು, ಅಂದರೆ ಈ ವಾರದಲ್ಲಿ ಎಲ್ರಿಗೂ ಯಾರ್ಯಾರೆಲ್ಲ ಎಲಿಜಿಬಲ್ ಇದ್ದಾರೆ, ಓಕೆನಾ, ಅರ್ಹರು ಯಾರ್ಯಾರಿದ್ದಾರೆ ಅವರಿಗೆಲ್ಲ ಈ ವಾರದಲ್ಲಿ ಗೃಹಲಕ್ಷ್ಮಿ ಹಣ ಏನಿದೆ, ಜುಲೈ ಮಂತಿನ ಗೃಹಲಕ್ಷ್ಮಿ ಹಣ 12ನೇ ಕಂತಿನ ಹಣ ಬರ್ತಾ ಇದೆ. ಇನ್ ಕೇಸ್ ಬಂದಿಲ್ಲ ಅಂದರೆ ಏನು ಪ್ರಾಬ್ಲಮ್ ಅಂತ ನೀವು ಚೆಕ್ ಮಾಡ್ಕೋಬೇಕು. ನಿಮ್ಮ ಒಂದು ರೆಫರೆನ್ಸ್ ನಂಬರಲ್ಲಿ ನೀವು ಚೆಕ್ ಮಾಡ್ಕೋಬೇಕು, ಅಥವಾ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ನಿಮ್ಮ ತಾಲೂಕು ಲೆವೆಲ್ ಇರೋದು ವಿಸಿಟ್ ಮಾಡಿ ಚೆಕ್ ಮಾಡಿ. ಕೆಲವರು ಏನಾಗಿದೆ, ಕೆಲವರು GST ಪೇಯರ್ ಇರ್ತಾರೆ, ಅಂದರೆ ನೀವು ಯಾವುದೋ ಒಂದು ಬಿಸ್ನೆಸ್ ರಿಜಿಸ್ಟ್ರೇಷನ್ ಆಗಿರ್ತಾರೆ ಅಥವಾ ಇನ್ಕಮ್ ಟ್ಯಾಕ್ಸ್ ಪೇಮೆಂಟ್ ಮಾಡ್ತಾ ಇರ್ತೀರಾ. ಓಕೆನಾ, ಸೊ ಅವ್ರಿಗೆಲ್ಲ ಯಾವುದೋ ಒಂದು ನೀವು ಈಗ ಯಾವುದೋ ಒಂದು ನಿಮ್ಗೆ ಇನ್ಕಮ್ ಸೋರ್ಸ್ ಇರುತ್ತೆ, ಓಕೆನಾ, ಬಿಸ್ನೆಸ್ ಇರುತ್ತೆ, ಅಲ್ಲಿ ಇನ್ಕಮ್ ಬರ್ತಾ ಇರುತ್ತೆ. ಸೊ ಅದರಿಂದ ನೀವು ಇನ್ಕಮ್ ಟ್ಯಾಕ್ಸ್ ಪೇಮೆಂಟ್ ಮಾಡ್ತಿದ್ರೆ ನಿಮಗೆ ಗೃಹಲಕ್ಷ್ಮಿ ಹಣ ಬರಲ್ಲ, ಕ್ಯಾನ್ಸಲ್ ಮಾಡಿದ್ದಾರೆ. ಯಾರೆಲ್ಲ ಇನ್ಕಮ್ ಟ್ಯಾಕ್ಸ್ ಮತ್ತು GST ಪೇಯರ್ ಇದ್ದಾರೆ ಅವರಿಗೆ ಗೃಹಲಕ್ಷ್ಮಿ ಹಣನ ಬರದೇ ಇರೋ ಥರ ಕ್ಯಾನ್ಸಲ್ ಮಾಡಿದ್ದಾರೆ. ಫುಲ್ ಕಂಪ್ಲೀಟ್ ಸಿಸ್ಟಮ್ ಆಗಿರೋದ್ರಿಂದ ಚೆಕ್ ಮಾಡಿ ಅಂಥವ್ರದ್ದೆಲ್ಲ ಕ್ಯಾನ್ಸಲ್ ಆಗಿದೆ. ಇನ್ನು ಯಾರೆಲ್ಲ ಅರ್ಹರಿದ್ದಾರೆ ಅವ್ರಿಗೆಲ್ಲ ಈ ವಾರದಲ್ಲಿ ಕಂಪ್ಲೀಟಾಗಿ ಜುಲೈ ಹಣ ಬರುತ್ತೆ ಅಂತ ಕೂಡ ಅವರು ಕನ್ಫರ್ಮ್ ಮಾಡಿದ್ದಾರೆ. ನೋಡೋಣ, ಆಗಸ್ಟ್ದು ಅಕ್ಟೋಬರಲ್ಲಿ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಓಕೆನಾ, ಸೊ ಏನಾದರೂ ಅಪ್ಡೇಟ್ ಬಂದರೆ ನನ್ನ ಯೂಟ್ಯೂಬ್ ಚಾನಲ್ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೆಪ್ಟೆಂಬರ್ ಮಂತಿನ ಹಣ ಅಕ್ಟೋಬರಲ್ಲಿ ಮಾಡ್ತೀವಿ ಅಂತ ಹೇಳಿದ್ರು. ನಾನು ಹೇಳಿದ್ದು ಆಗಸ್ಟ್ ಒಂದು ವಾರ ಆದಮೇಲೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೆಪ್ಟೆಂಬರ್ದು ಕೂಡ ಅಕ್ಟೋಬರಲ್ಲಿ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ, ಕಾದು ನೋಡ್ಬೇಕು ಏನಾಗುತ್ತೆ ಅಂತ. ಸೊ ತುಂಬ ಜನ ಸರ್ಕಾರಕ್ಕೂ ಕೂಡ ಬೈತಾ ಇದ್ದಾರೆ, ನೀವು ಕೊಡಲ್ಲ, ಸುಮ್ಮನೆ ಹೇಳ್ತೀರಾ ಅಂತ. ಬಟ್ ಆದರೂ ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ಹೇಳ್ತಾರೆ, ನಾವು ಏನು ಅಗ್ರಿ ಆಗಿದ್ದೀವಿ 5 ಗ್ಯಾರಂಟಿಗಳನ್ನ ನಾವು ಪೂರೈಸ್ತೀವಿ, ಯಾವುದೇ ರೀತಿ ಜನಗಳಿಗೆ ಮೋಸ ಮಾಡಲ್ಲ, ಕೊಟ್ಟು ಮಾತಂತೆ ಉಳಿಸ್ಕೋತೀವಿ ಅಂತ ಕೂಡ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಓಕೆನಾ, ಕಾದು ನೋಡೋಣ. ಸೊ ಯಾರಿಗೆಲ್ಲ ಹಣ ಬಂದಿದೆ ಅವರು ಈ ವಿಡಿಯೋಗೆ ಕಮೆಂಟ್ಸ್ ಹಾಕಿ, ಬಂದಿದ್ರೆ ಈ ವಿಡಿಯೋಗೆ ಒಂದು ಕಮೆಂಟ್ ಹಾಕಿ. ಯಾರೆಲ್ಲ ಬಂದಿಲ್ಲ ಅವರು ಕೂಡ ಹಾಕಿ. ಸೊ ಈ ವಾರದಲ್ಲಿ ಬರುತ್ತೆ ಅಂತ ಕನ್ಫರ್ಮ್ ಆಗಿ ಹೇಳಿದ್ದಾರೆ. ಇನ್ ಕೇಸ್ ಬಂದಿಲ್ಲ ಅಂದರೆ ದಯವಿಟ್ಟು ಹೋಗಿ ನಿಮ್ಮ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಏನಿದೆ ಅಲ್ಲಿ ಹೋಗಿ ವಿಚಾರಿಸಿ, ಸ್ಟೇಟಸ್ ಏನಿದೆ ಅಂತ ವಿಚಾರಿಸ್ಬಿಟ್ಟು ಅಪ್ಡೇಟ್ ಮಾಡಿ. ಓಕೆನಾ, ಸೊ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.